ನಾನು ನೇರವಾಗಿ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಒಂದು ಸವಾಲು ಹಾಕ್ತೇನೆ. ಮೂಡಾದಲ್ಲಿ ಹಗರಣ ಆಗಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ನೀವು ಒಂದು ಸೈಟ್ ತೆಗೆದುಕೊಳ್ತಕ್ಕಂಥ ಜಾಗದಲ್ಲಿ 14 ಸೈಟ್ಗಳನ್ನು ತೆಗೆದುಕೊಂಡ್ರಿ, ಪತ್ನಿಯವರಿಗೆ ಕೊಡಿಸಿದ್ರಿ. ಈ ಕೇಸನ್ನು ಹೈಕೋರ್ಟ್ಗೆ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ಇದರೊಳಗೆ ಅಕ್ರಮ ಆಗಿರ್ತಕ್ಕಂಥದ್ದು ನಿಜ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಈಗ ಇದು ತನಿಖೆ ಕೊಟ್ಟಂಥ ಸಂದರ್ಭದಲ್ಲಿ ಯಾರು ಸಿದ್ದರಾಮಯ್ಯ ಅವರು ಲೋಕಾಯುಕ್ತನ ಮುಚ್ಚಿಸಿದ್ರು, ಬಂದ್ ಮಾಡಿದ್ರು, ಆ ಲೋಕಾಯುಕ್ತನ ಮತ್ತೆ ಓಪನ್ ಮಾಡಿ ಈ ಕೇಸನ್ನು ಕೊಟ್ಟು ಕ್ಲೀನ್ ಚೀಟ್ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಅಂದ್ರೆ ಸಿದ್ದರಾಮಯ್ಯ ಅವ್ರು ಏನು ಹೇಳುತ್ತೋ ಲೋಕಾಯುಕ್ತದಲ್ಲಿ ಅದು ನಡೆಯುತ್ತೆ. ಜಡ್ಜ್ಮೆಂಟ್ ಹಿಂಗೆ ಕೊಡಬೇಕು ಅಂತೇಳಿ ತಾಕೀತ್ ಮಾಡೇ ತೆಗೆದುಕೊಂಡಿದ್ದಂಗಿದೆ ಅದು. ಈಗ ಏನು ಕ್ಲೀನ್ ಚೀಟ್. ಆದ್ರಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ, ಕರ್ನಾಟಕ ರಾಜ್ಯದ ಇಷ್ಟೊಂದು ದೀರ್ಘ ಅವಧಿಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಅವ್ರಿಗೇನಾದ್ರು ಸ್ವಲ್ಪ ಪ್ರಾಮಾಣಿಕತೆ ಇದ್ರೆ ನಾನು ಸವಾಲು ಹಾಕ್ತೇನೆ ಸಿದ್ದರಾಮಯ್ಯ ಅವರಿಗೆ, ನೀವು ನಿಜಕ್ಕೂ ಪ್ರಾಮಾಣಿಕರಾಗಿದ್ರೆ ನೀವು CBIಗೆ ಕೊಡಿ. ನೀವು ಪ್ರಾಮಾಣಿಕರಾಗಿದ್ರೆ ಯಾಕೆ ಎದುರ್ಕೊಳ್ತೀರಾ? ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೊಡಿ CBIಗೆ. ನೀವು CBI ಕೊಡದೆ ಹೋಗಿದ್ರೆ ನೀವು ಪ್ರಾಮಾಣಿಕರಲ್ಲ ಅಂತ ಕರ್ನಾಟಕ ರಾಜ್ಯದ ಜನ ಭಾವಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಡೆದಕ್ಕೆ ಬಯಸ್ತಾರೆ. ಹಂಗಾಗಿ ನನ್ನ ನೇರ ಸವಾಲು, ನೀವು ಪ್ರಾಮಾಣಿಕರಾಗಿದ್ರೆ ಯಾಕೆ ಎದುರ್ಕೊಳ್ತೀರಾ? CBIಗೆ ಕೊಡಿ ಅಂತೇಳಿ ಸಿಬಿಐಗೆ ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾರೆ. ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು ತನಿಖೆ ಆಗಬೇಕು ಅಂತ ದೂರುದಾರರು ಹೇಳಿದ್ರು, ಮತ್ತೆ ಬಿಜೆಪಿನವರು ಯಾಕೆ CBIಗೆ ಒತ್ತಾಯ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಲೋಕಾಯುಕ್ತದ ಬಗ್ಗೆ ಯಾಕೆ ನಂಬಿಕೆ ಹೊರಟೋಯ್ತು ಅಂತ ಹೇಳ್ತೀನಿ. ಬಾಗಿಲು ಹಾಕ್ಸಿದ್ದೆ ಇವರು, ಮತ್ತೆ ಓಪನ್ ಮಾಡಿದ್ದೀವ್ರು. ಅಂದ್ರೆ ಕ್ಲೀನ್ ಚೀಟ್ ಕೊಡ್ಸೋದಕ್ಕೋಸ್ಕರವಾಗಿ ತಾನೇ ಅಪಾಯಿಂಟ್ಮೆಂಟ್ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ತನಿಖೆ ನಡೆಸೋದಕ್ಕೆ ಅಪಾಯಿಂಟ್ಮೆಂಟ್ ಮಾಡಿದ್ರು. ಹಾಗಾಗಿ ಕ್ಲೀನ್ ಚೀಟ್ ಸಿಕ್ಕಿದೆ. ಇದ್ರೊಳಗೆ ಏನು ಬಹಳ ದೊಡ್ಡ ವಿಚಾರ ಇದೆ. ಆದ್ರಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ, CBIಗೆ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ತಾನು ಅಪಾಯಿಂಟ್ಮೆಂಟ್ ಮಾಡಿದಂಥ ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ. ತಾನೇ ಬಾಗ್ಲಾಕ್ಸಿರ್ತಕ್ಕಂಥ ಲೋಕಾಯುಕ್ತ ಸಂಸ್ಥೆನ ಓಪನ್ ಮಾಡಿರ್ತಕ್ಕಂಥವ್ರು ಇವರೇ, ತನಿಖೆ ಕೊಟ್ಟಿರ್ತಕ್ಕಂಥದ್ದು ಇವರೇ, ಕ್ಲೀನ್ ಚೀಟ್ ತಗೊಂಡಿದ್ದಾರೆ. ಏನು ದೊಡ್ಡ ವಿಚಾರ ಇಲ್ಲ. ಜನರ ನಿರೀಕ್ಷೆಯೂ ಕೂಡ ಅದೇ ಇತ್ತು. ಆದ್ರಿಂದ ನಾನು ನೇರವಾಗಿ ಸವಾಲು, CBIಗೆ ಕೊಡಿ. ನೀವು ಪ್ರಾಮಾಣಿಕರಾಗಿದ್ರೆ ಯಾಕೆ ಎದುರ್ಕೊಳ್ತೀರಾ? CBIಗೆ ಕೊಡಿ, ತನಿಖೆ ನಡೀಲಿ. ಮುಂದಿನ ಹೋರಾಟ, ಬಿಜೆಪಿ ಮುಂದಿನ ಹೋರಾಟ, ನಾವು ಸೆಷನ್ ಒಳಗೆ ಬರ್ತೀವಿ. ಈ ಸೆಷನ್ ಒಳಗೆ ಈ ವಿಷಯವನ್ನ ತೆಗೆದುಕೊಳ್ತೀವಿ. CBI ಕೊಡಬೇಕು ಅಂತ ಆಗ್ರಹ ಪಡಿಸ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ನೂರಾರು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಕಾಂಟ್ರಾಕ್ಟರ್ಗಳು ನಮಗೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ, ನಾವು ಮರಣ ಹೊಂದತಕ್ಕಂಥ ಅವಕಾಶವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತವಾಗಿ ಹೋಗಿದೆ. SCP TSP ಹಣ 25,000 ಕೋಟಿ ರೂಪಾಯಿ ಬೇರೆದಕ್ಕೆ ಬಳಸಿದ್ದಾರೆ. ಯಾವುದೇ ಅಡೆತಡೆ ಇಲ್ಲದೇನೆ ಭ್ರಷ್ಟಾಚಾರ ನಡೀತಾ ಇದೆ. ಈ ತರ ಅನೇಕ ವಿಷಯಗಳಿದೆ. ನಾವು ಹೋರಾಟವನ್ನು ಮುಂದುವರಿಸ್ತೀವಿ.